ಇನ್ನು ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡ ಕಾವೇರಿದೆ. ಅಧಿಕೃತವಾಗಿ ಟಿಕೆಟ್ ಘೋಷಣೆಯಾಗ್ತಾ ಇದ್ದಂತೆ ಉಮೇಶ್ ಮೇಟಿ ಮತ ಭೇಟಿ ಆರಂಭಿಸಿದ್ದಾರೆ. ಕ್ಷೇತ್ರದಲ್ಲಿ ಕೈ ಕಮಲ ಗೆಲುವಿನ ತಂತ್ರ ಪ್ರತಿತಂತ್ರದಲ್ಲಿ ತೊಡಗಿವೆ. ಹಾಗಾದರೆ ಬಾಗಲಕೋಟೆ ಬ್ಯಾಟಲ್ ಹೇಗಿದೆ? ಬನ್ನಿ ನೋಡೋಣ. ಎಚ್.ವೈ. ಮೇಟಿ ಪುತ್ರ ಉಮೇಶ್ ಮೇಟಿಗೆ ಅಧಿಕೃತವಾಗಿ ಟಿಕೆಟ್ ಘೋಷಣೆಯಾಗ್ತಿದ್ದಂತೆ ಕಾಂಗ್ರೆಸ್ ನಾಯಕರು ಫುಲ್ ಆಕ್ಟಿವ್ ಆಗಿದ್ದಾರೆ. ಕುಟುಂಬದಲ್ಲಿನ ಟಿಕೆಟ್ ಫೈಟ್ ಬದಿಗಿಟ್ಟು ಹೈಕಮಾಂಡ್ ಉಮೇಶ್ ಮೇಟಿಗೆ ಮಣೆ ಹಾಕಿದೆ. ಟಿಕೆಟ್ ಘೋಷಣೆ ಆಗ್ತಿದ್ದಂತೆ ಉಮೇಶ್ ಮೇಟಿ ನವನಗರದ ಕಾಂಗ್ರೆಸ್ ಕಚೇರಿಗೆ ಭೇಟಿ ಕೊಟ್ಟು ಮುಖಂಡರಿಗೆ ಧನ್ಯವಾದ ತಿಳಿಸಿದ್ರು. ನಂತರ ಕೆಲ ಮುಖಂಡರ ಜೊತೆ ಹಳೆ ನಗರದಲ್ಲಿರುವ ಕೊತ್ತಲೇಶ ದೇವಸ್ಥಾನಕ್ಕೆ ಭೇಟಿ ನೀಡಿ ಗೆಲುವಿಗಾಗಿ ಪವಮಾನ ಪೂರ್ಣಾಹುತಿ ಹೋಮ ನಡೆಸಿದ್ದಾರೆ. ನಾಳೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಉಮೇಶ್ ಮೇಟಿ ನಾಮಪತ್ರ ಸಲ್ಲಿಸಲಿದ್ದಾರೆ. ವಿದ್ಯಾಗಿರಿಯಿಂದ ಎಸಿ ಕಚೇರಿವರೆಗೆ ಅದ್ಧೂರಿಯಾಗಿ ಕಾರ್ಯಕರ್ತರ ಮೆರವಣಿಗೆ ನಡೆಯಲಿದೆ. ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ, ಈ ಚುನಾವಣೆಯಲ್ಲಿ ಗೆಲುವು ನಿಶ್ಚಿತ ಅಂತ ಉಮೇಶ್ ಮೇಟಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನಮ್ಮನೆ ಗೊಂದಲನೇ ಇಲ್ಲ ರೀ, ನಮ್ಮನೆ ಗೊಂದಲನೇ ಇಲ್ಲ. ಎಲ್ಲರೂ ಒಕ್ಕಟ್ಟಾಗಿ 4 ಜನ ಒಟ್ಟಿ ಸಿಎಂ ಅಂತಕ್ಕೆ ಹೋಗಿ, ಉಪಮುಖ್ಯಮಂತ್ರಿ ಅಂತಕ್ಕೆ ಹೋಗಿ, ಸತೀಶ್ ಜಾರಕಿಹೊಳಿ ಅಂತಕ್ಕೆ ಹೋಗಿ, ಎಲ್ಲ ತಿಮ್ಮಾಪುರ ಉಸ್ತುವಾರಿ ಅಂತಕ್ಕೆ ಹೋಗಿ ನಾವೆಲ್ಲರೂ ಕೂಡ ಹೋಗಿ ನೀವು ಯಾರಿಗೆ ಕೊಟ್ಟರು ಮಾಡ್ತೀವಿ ಅಂತ ಹೇಳಿ ಒಪ್ಪಿಗೆ ಬಂದಿದ್ದೀವಿ. 4 ಜನ ಕೂಡ ಇರ್ತೀವಿ, ನಾವು 4 ಜನ ಕೂಡ ಪ್ರಚಾರ ಮಾಡ್ತೀವಿ. ಚುನಾವಣೆ ನಮ್ಮ ಪರವಾಗಿದೆ. ಕಾರಣ ಏನಂದರೆ ನಾವು ಮಾಡ್ತಕ್ಕಂಥ ಕೆಲಸಗಳು, ನಾವು ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಹಾಗೂ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳು ನಮ್ಮನ್ನು ಕೈ ಹಿಡಿತಾ ಇದ್ದಾವೆ. ಯಾರು ಇವತ್ತು ದುರಾಡಳಿತ ನಡೆಸಿ ಸರ್ಕಾರ ಪತನ ಆಗಿತ್ತು, ಅವರು ಮತ್ತೆ ಅಧಿಕಾರಕ್ಕೆ ಬರಲಿಕ್ಕೆ ಆಹ್ವಾನಿಸ್ತಾ ಇದ್ದಾರೆ. ಯಾರೋ ಒಬ್ಬರಲ್ಲಿ ಶಾಸಕರು ಬರೋದ್ರಿಂದ ಏನಾಗೋದಿಲ್ಲ. ಸರ್ಕಾರ ಇದ್ದ ಕಡೆ ನಾವು ಜನ ಮತ ಹಾಕಬೇಕು ಅಂತಕ್ಕಂಥ ವಾತಾವರಣ ಎಲ್ಲ ಕಡೆ ಇದೆ. ಇನ್ನು ಬಿಜೆಪಿ ಕೂಡ ಗೆಲುವಿನ ಉತ್ಸಾಹದಿಂದ ಭರ್ಜರಿ ಪ್ರಚಾರ ನಡೆಸುತ್ತಿದೆ. ಈಗಾಗಲೇ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಕ್ಷೇತ್ರದಲ್ಲಿ ಮತಬೇಟೆ ಆರಂಭಿಸಿದ್ದಾರೆ. ಬಿಜೆಪಿ ಹಿರಿಯ ನಾಯಕ ಗೋವಿಂದ ಕಾರಜೋಳ್ ಮತಕ್ಷೇತ್ರದಲ್ಲೇ ಬೀಡು ಬಿಟ್ಟಿದ್ದು ಸಮಾಜವಾರು ಮುಖಂಡರ ಸಭೆ ಮಾಡ್ತಿದ್ದಾರೆ. ಕಾಂಗ್ರೆಸ್ನೊಳಗಿನ ಅಸಮಾಧಾನದ ಲಾಭ ಪಡೆಯಲು ಬಿಜೆಪಿ ತಂತ್ರ ಮಾಡಿದೆ. ಆ ಪಕ್ಷದಲ್ಲಿ ಮತ್ತು ಆ ಮನೆತನದಲ್ಲಿ ಯಾವುದೇ ಕಾರಣಕ್ಕೂ ಕ್ಷೇತ್ರದ ಅಭಿವೃದ್ಧಿ ಕಡೆ ಗಮನ ಇಲ್ಲ, ಹಿಂದೆಯೂ ಆಗಿಲ್ಲ, ಮುಂದೆಯೂ ಆಗೋದಿಲ್ಲ ಅಂತಕ್ಕಂಥದ್ದು ಜನರಲ್ಲಿ ಭಾವನೆ ಮೂಡಿದೆ. ಅದರಿಂದ ನಮಗೆ ಇವತ್ತು ಬಾಗಲಕೋಟೆಯಲ್ಲಿ 100ಕ್ಕೆ 100ರಷ್ಟು ಭಾರತೀಯ ಜನತಾ ಪಕ್ಷಕ್ಕೆ ಗೆಲುವಾಗಿದೆ. ಒಟ್ನಲ್ಲಿ ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡ ಕೈಕಮಲ ಪಕ್ಷಗಳ ನಡುವೆ ರಂಗೇರಿದ್ದು, ಈ ಮಿನಿ ಕದನದಲ್ಲಿ ಮತದಾರ ಯಾರ ಕೈ ಹಿಡಿಯಲಿದ್ದಾನೆ ಅನ್ನೋದೇ ಕುತೂಹಲವಾಗಿದೆ. ಅಶೋಕ್, ಗ್ಯಾರಂಟಿ ನ್ಯೂಸ್, ಬಾಗಲಕೋಟೆ.